ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗಾರ್ಡನ್ನಲ್ಲಿ ಯಾವ್ಯಾವ ಕೆಲಸ ಮತ್ತು ಸ್ವಲ್ಪ ಗಾರ್ಡನ್ದು ಅಪ್ಡೇಟ್ ಇದೆ, ಬನ್ನಿ ನೋಡೋಣ. ಒಬ್ಬರು ಉಡುಪಿಯಿಂದ ವ್ಯೂವರ್ಸ್ ಬಂದಿದ್ರು ಅಂತ ಹೇಳಿದ್ನಲ್ಲ, ನೋಡಿ ಅವ್ರು ಹೋದ ಸಂಜೆನೇ ಎಷ್ಟೊಂದು ಆನೆಕಲ್ಲು ಮಳೆ ಸ್ಟಾರ್ಟ್ ಆಗಿದೆ ಅಂತ ನೋಡಿ ಅವ್ರ ಜೊತೆಯಲ್ಲೇ ಮಳೆ ಕರ್ಕೊಬಂದು ಬಿಟ್ಟು ಹೋಗಿದ್ದಾರೆ. ಅವ್ರೂರಲ್ಲೂ ತುಂಬ ಮಳೆ ಅಂತೆ, ಹಂಗಾಗಿ ಅವರು ಬಂದು ಹೋದ ಗಳಿಗೆನಲ್ಲಿ ನಮ್ಮೂರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ನೋಡಿ ಆನೆಕಲ್ಲು ಮಳೆ ಎಷ್ಟು ದಪ್ಪ ದಪ್ಪ ಆನೆಕಲ್ಲು ಅಂದರೆ, ಅದರಲ್ಲೂ ಎಷ್ಟು ಜೋರು ಮಳೆ ನೋಡಿ, ಅಲ್ಲಿ ಎಲ್ಲ ಹೆಂಗೆ ದಬ ದಬ ಅಂತ ಬೀಳ್ತಿದೆ. ಬಂದು ಹೋದ ಗಳಿಗೆನಲ್ಲಿ ಮಳೆ ಬಂತಲ್ಲ, ತುಂಬಾ ಖುಷಿ ಆಯಿತು. ಆವಾಗ ನಾವು ನೆನಪು ಮಾಡ್ಕೊಂಡ್ವಿ ಅವ್ರನ್ನ. ಅವರು ಬಂದ ಗಳಿಗೆನಲ್ಲಿ ಮಳೆನೂ ಬಂತಲ್ಲ, ನಮ್ಮ ಗಾರ್ಡನ್ನು ಸ್ವಲ್ಪ ತಂಪಾಯಿತು ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಯುಗಾದಿ ಹಿಂದೆ ಮುಂದೆ ಮಳೆ ಆಗಬೇಕಾಗಿತ್ತು, ಹಂಗಾಗಿ ಇವತ್ತು ಈ ವರ್ಷನೇ ನಮ್ಮೂರಲ್ಲಿ ಆನೆಕಲ್ಲು ಮಳೆ ಅಂತ ಆಗಿರೋದು ಇದೇ ಫಸ್ಟ್ ವರ್ಷ. ಎಲ್ಲ ಆನೆಕಲ್ಲು ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ನಾನಲ್ಲಿ ಒಳಗಡೆ ಅಡುಗೆ ಮಾಡ್ತಾಯಿದ್ದೆ. ಅಂದರೆ ನೈಟು ಮಳೆ ಬಂದಿದ್ದು, ಸಂಜೆ ಒಂದು 7 ಗಂಟೆ 8 ಗಂಟೆ ಆಯಿತು. ನಮ್ಮ ತಂಗಿ ಆಮೇಲೆ ಹಂಗಂದ್ಲು, ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ, ಆನೆಕಲ್ಲು ಬೀಳ್ತಿದೆ ಅಂದ್ಲಲ್ಲ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ನೋಡಿದಾಗ ಇದು ಬೀಳ್ತಿತ್ತಲ್ಲ ಅಂದ್ಬಿಟ್ಟು ಅದು ತೆಗೆದು ನಿಮಗೂ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಎಲ್ಲ ಬೇಗ ಬೇಗ ಕರ್ಗೋಗ್ತಾನೆ ಇರ್ತರು ನೋಡಿ. ಅಯ್ಯೋ ಯಪ್ಪ, ಅದು ಹಗ್ಗ ಬಿಚ್ಕೊಳ್ಳೋಣ ಅನ್ಕೊಂಡೆ. ಅಯ್ಯೋ 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 ಬಾಗ್ಲ ಹತ್ರ ಎಲ್ಲ ಆನೆಕಲ್ಲು ದಬ ದಬ ಅಂತ ಬೀಳ್ತಾ ಇತ್ತು. ಈ ಜಾನಿ ಬೇರೆ ಅಲ್ಲಿ, ನಾವಲ್ಲಿ ಅದು ಮಳೆ ನೋಡೋಣ ಅಂದ್ಬಿಟ್ಟು ಆನೆಕಲ್ಲು ನೋಡೋಕ್ಕೆ ಅಂತ ಹೋದರೆ ಇವನು ಬರ್ತಾನೆ, ನೀನು ಮಳೆ ಎಂಜಾಯ್ ಮಾಡೋಕ್ಕೆ ಅಂತ ಬರ್ತಾನೆ. ಇನ್ನು ನೋಡಿ ಸ್ವಲ್ಪ ಗಾರ್ಡನ್ನಲ್ಲಿ ಅದು ಗಿಡಗಳೆಲ್ಲ ತಂದಿದ್ದೆಲ್ಲನೂ ಅದೆಲ್ಲ ಒಂದು ಕಡೆಗೆಲ್ಲ ಜೋಡಿಸಿ ಮತ್ತು ಅದೆಲ್ಲ ಕಸ ಗುಡಿಸೋ ಅಷ್ಟರೊಳಗೇ ಸಾಕಾಗೋಯ್ತು. ಇನ್ನು ಅದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದು ಇರೋದನ್ನೆಲ್ಲ ಡಬಲ್ ಪೆಟ್ಟಲು, ಅದು ಹೂವಿನ ಬಾರಕ್ಕೆ ಅದು ಸ್ವಲ್ಪ ಗಿಡ ಬಾಗ್ದಂಗೆ ಆಗಿತ್ತು. ಮತ್ತು ಅದರಲ್ಲಿ ಇದಿರಲ್ಲ, ನೆಟ್ ಪ್ಯಾಕ್ ಇರೋದಿಲ್ಲ, ಹಂಗಾಗಿ ಅದು ಬಾಗ್ದಂಗೆ ಆಗಿರುತ್ತೆ. ಅದಕ್ಕೆಲ್ಲ ಒಂದು ಕೋಲೆಲ್ಲ ಸಪೋರ್ಟ್ ಕೊಟ್ಟು ಅದೆಲ್ಲ ಕಟ್ಟಿ, ಮತ್ತು ನೋಡಿ ಒಂದೊಂದು ಕಲ್ಲರೇ ಒಂದೊಂದು ಕಡೆಗೆಲ್ಲ ಜೋಡಿಸಿ ಸಾಕಾಗೋಯ್ತು. ಅದರಲ್ಲೂ ಬಿಸಿಲು, ನೈಟು ಮಳೆ ಆಯಿತು, ಇನ್ನು ಮಾರನೇ ಬೆಳಗ್ಗೆ ತುಂಬಾ ಬಿಸಿಲಿತ್ತು. ಅದೆಲ್ಲ ಜೋಡಿಸಿ ನೋಡಿ, ಇನ್ನು ಮಳೆ ಬಂದು ನೋಡಿ ಮಣ್ಣೆಲ್ಲ ಫುಲ್ಲು ಗಾರ್ಡನ್ ತುಂಬ ಮಣ್ಣೆ, ಅದೆಲ್ಲ ಗುಡ್ಸೋ ಅಷ್ಟರೊಳಗೇ ಸಾಕಾಗೋಯ್ತು. ತುಂಬ ದಪ್ಪ ದಪ್ಪ ಹನಿ ದಬ ದಬ ಅಂತೆಲ್ಲ ಮಳೆ ಹುಯ್ತಿತ್ತಲ್ಲ, ಅದು ಮಣ್ಣೆಲ್ಲ ಸಿಡಿದು ಕೆಳಗಡೆ ಎಲ್ಲ ಫುಲ್ಲು ಮಣ್ಣೆಲ್ಲ ಹರಡ್ಕೊಂಡಿರುತ್ತೆ. ಮತ್ತು ಇನ್ನು ಅದು ಪಾಟ್ ಕೆಳಗಡೆ ಇದ್ದಿದ್ದು ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ಅಲ್ಲೆಲ್ಲ ಸ್ಟಾಕ್ ಆಗಿರುತ್ತಲ್ಲ, ಹಾಗಾಗಿ ಅದೆಲ್ಲ ಗುಡಿಸೋ ಅಷ್ಟರೊಳಗೇ ಸಂಜೆನೇ ಆಗೋಯ್ತು. ಅವತ್ತೆಲ್ಲ ಫುಲ್ಲು ಬರೀ ಗಾರ್ಡನ್ ಕ್ಲೀನ್ ಮಾಡಿದ್ದೇ ಆಯಿತು. ಇನ್ನು ನೋಡಿ ಇವು ಡಬಲ್ ಪೇಟಲು, ಅದು ಪರ್ಪಲ್ಲು, ಇವೆಲ್ಲ ಒಂದು ಕಡೆಗೆ ಜೋಡಿಸಿ, ಮತ್ತು ಒಂದೊಂದು ಕಲರು ಒಂದೊಂದು ಕಡೆಗೆಲ್ಲ ಜೋಡಿಸಿ ಕ್ಲೀನ್ ಮಾಡಿದ್ದಾಯಿತು. ಇಲ್ಲಿ ಮಣ್ಣು ಎಷ್ಟೊಂದಿದೆ ಅಂದರೆ, ಮಳೆ ಬಂದರೆ ಇದೇ ಥರನೇ ಗಾರ್ಡನಲ್ಲಿ ಜಾಸ್ತಿ ಮಣ್ಣೆಲ್ಲ ಆಗುತ್ತೆ. ಅಂದರೆ ಅವಾಗ ಮಳೆ ಬಂದಾಗ ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು. ಇವಾಗ ಅಂದರೆ ನಾನು ಒಂದು ದಿನ ಬಿಟ್ಟು ದಿನ ಕ್ಲೀನ್ ಮಾಡಿದ್ರೂ ಆಗುತ್ತೆ, ಯಾಕೆಂದರೆ ತುಂಬ ಕೆಲಸ ಇರೋ ಕಾರಣ ನಾನು ಒಂದೊಂದು ದಿನ ಗಾರ್ಡನ್ ಕಸನೇ ಗುಡ್ಸೋಕ್ಕಾಗಿರೋದಿಲ್ಲ. ನೋಡಿ ಇವೆಲ್ಲ ಡಬಲ್ ಪೆಟಲು ಪಿಂಕು, ಅಂದರೆ ತುಂಬ ರೇರ್ ಕಲರು. ಇದು ಡಾರ್ಕ್ ಪಿಂಕು, ಅಂದರೆ ನನ್ನ ಗಾರ್ಡನಲ್ಲಿ ಲೈಟ್ ಪಿಂಕು ಡಾರ್ಕ್ ಪಿಂಕು ಅದು ಎರಡು ಥರನೂ ಇದೆ. ಇದು ತುಂಬ ಡಾರ್ಕ್ ಪಿಂಕು, ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಇದು. ಅಂದರೆ ಇದು ನೋಡಿ, ಅದು ಹೂವಿನ ಬಾರಕ್ಕೆ ಎಲ್ಲ ಬಾಗ್ದಂಗೆ ಆಗ್ಬಿಟ್ಟಿದೆ. ಈ ಗಿಡಕ್ಕೇ ನೆಟ್ ಪ್ಯಾಕ್ ಇಲ್ಲ, ಹಾಗಾಗಿ ಇದು ಹೂವಿನ ಬಾರಕ್ಕೆಲ್ಲ ಬಾಗ್ದಂಗೆ ಆಗಿತ್ತು. ಅದಕ್ಕೆಲ್ಲ ಒಂದು ಕೋಲ್ ಸಪೋರ್ಟ್ ಎಲ್ಲ ಕೊಟ್ಟು ಅದಕ್ಕೊಂದು ದಾರ ಎಲ್ಲ ಕಟ್ಟಿ ಇಟ್ಟಿದ್ದಾಯಿತು.
ಒಂದು ಹೂವಿನಲ್ಲೂ ಒಂದೊಂದು ಕಲ್ಲರ್ಗೂ ಎಲೆ ಡಿಫ್ರೆಂಟ್ ಇರುತ್ತೆ ನೋಡಿ. ಇದು ಡಬಲ್ ಪೇಟಲ್ಲು ಪಿಂಕು, ಅದಕ್ಕೆ ಎಲೆನೇ ಒಂಥರ ಇರುತ್ತೆ. ಇನ್ನು ಪರ್ಪಲ್ಲು ಡಬಲ್ ಪೇಟು, ಅದಕ್ಕೆ ಎಲೆನೇ ಒಂಥರ ಇರುತ್ತೆ. ನಾನು ಈ ಥರ ಗುರುತಿಸುವಾಗ ನರ್ಸರಿಯವರು ಹೇಳ್ತಾರೆ, ನೀವಿಲ್ಲ ಟ್ರೈನಿಂಗ್ ಮಾಡಿದ್ದೀರಾ, ನಮ್ಮ ಹತ್ರ ಸುಳ್ಳು ಹೇಳ್ತೀರಾ, ನೀವು ಎಲೆ ನೋಡಿನೇ ನೀವು ಹೂವು ಕಂಡುಹಿಡಿತೀರಲ್ಲ, ನೀವು ನಮ್ಮ ಹತ್ರ ಸುಳ್ಳು ಹೇಳ್ತೀರಾ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲ ಸರ್, ನಾನು ಯಾವ ಟ್ರೈನಿಂಗು ಮಾಡಿಲ್ಲ ಅಂದರೆ ಅವರು ನಂಬೋದೇ ಇಲ್ಲ. ಇಲ್ಲ, ನಿಮಗೆ ಒಳ್ಳೆ ಗಿಡದ ಬಗ್ಗೆ ಆಸಕ್ತಿ ಇದೆ, ಎಲೆಗಳನ್ನ ನೋಡಿನೇ ನೀವು ಗುರ್ತಿಡಿತೀರಾ, ಇದೇ ಕಲ್ಲರು ಅದೇ ಕಲ್ಲರು ಅಂತ ಕಂಡುಹಿಡಿತೀರಲ್ಲ, ತುಂಬಾ ಖುಷಿಯಾಗುತ್ತೆ. ನೀವು ಮುಂದೆ ಚೆನ್ನಾಗಿ ಬೆಳಿತೀರಾ, ಚೆನ್ನಾಗಿರಿ, ನಮ್ಮ ಸಪೋರ್ಟ್ ನಿಮಗಿರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಅದೆಲ್ಲನೂ ಕ್ಲೀನ್ ಮಾಡಿ ಗಾರ್ಡನ್ ಕಸ ಎಲ್ಲ ಗುಡಿಸಿ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಅಂದರೆ ಇದು ಗುಲಾಬಿ ಹೂವು, ಅಂದರೆ ಗಿಡದಲ್ಲೇ ಇದ್ದರೆ ಸುಮ್ಮನೆ ಒಣಗೋಗಿ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಹಾರ್ವೆಸ್ಟ್ ಮಾಡ್ತಿದ್ದೀನಿ, ಪೂಜೆಗಾದರೂ ಆಗುತ್ತೆ ಅಂತ. ಇನ್ನು ಅದೇ ಗಿಡದಲ್ಲಿ ಮೊಗ್ಗೆಲ್ಲ ಇದ್ದಿದ್ದೆಲ್ಲ ನಾನು ಕಳಿಸಿರೋಂತಹ ಗಿಡಗಳು ಹೂವು ಹರಳಿದ್ದಾವೆ. ಇನ್ನು ನೋಡಿ, ಇದು ಮಲ್ಲಿಗೆ ಹೂವಂತೂ ಎಲೆಗೂ ಒಂದೊಂದು ಹೂವು ಬಿಡ್ತಿದೆ. ಮೊನ್ನೆ ನಾನೊಂದು ಗೊಬ್ಬರ ಹಾಕ್ತೆ ನೋಡಿ, ಕಾಂಪೋಸ್ಟು, ಎಪ್ಸಮ್ ಸಾಲ್ಟು, ಬೇವಿನ ಹಿಂಡಿ ಇದೇನೋ ಮಿಕ್ಸ್ ಮಾಡಿ ನಾನು ಒಂದು ಗೊಬ್ಬರ ಹಾಕಿದ್ದೀನಿ. ಅದು ಬೇಕು ಅಂದರೆ ವಿಡಿಯೋ ನೀವು ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ ನೋಡಿ. ಎಷ್ಟೊಂದು ಹೂ ಬಿಡ್ತಿದೆ ಮಲ್ಲಿಗೆ ಹೂವು ನೋಡಿ. ಆ ಗೊಬ್ಬರ ಹಾಕಿದ್ಮೇಲೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರ್ತಾ ಇರೋದು. ಗೊಬ್ಬರ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅಂತಲೂ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕಿತ್ತು ಅನ್ನೋರು ಚೆಕ್ ಮಾಡಿ. ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಎಲೆಗೊಂದೊಂದು ಹೂ ಬಿಟ್ಟಿದೆ. ನನ್ನ ಹತ್ರ ಮಲ್ಲಿಗೆ ಗಿಡ ಅಂದರೆ 4 ವೆರೈಟಿ ಇದೆ. ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಮತ್ತು ಇದೇ ಒಂಥರ ಇದು ದಪ್ಪ ದಪ್ಪನಾಗಿ ಹೂ ಬಿಡುತ್ತೆ ನೋಡಿ ಮಲ್ಲಿಗೆ ಗಿಡ. ಅಂದರೆ 7 ಸುತ್ತಿಂದ 9 ಸುತ್ತಿಂದ ಅಂತ ಹೇಳ್ತಾರೆ, ಅದು ತುಂಬ ದಪ್ಪನಾಗಿ ಬರುತ್ತೆ ಆ ಥರ ಗಿಡ. ಇನ್ನು ಮಳ್ಳೆ ಗಿಡ ಒಟ್ಟು 4-5 ಗಿಡಗಳೇನೋ ಇದೆ. ಇನ್ನು ಸ್ವಲ್ಪ ಇದು ಕುಂಬಳಕಾಯಿ ಗಿಡ ಹಾಕಿದೆ, ಅದಂತೂ ಹೂ ಬಿಡ್ತಿದೆ, ಕಾಯು ಆಗ್ತಾ ಇಲ್ಲ, ಪೀಚು ಆಗ್ತಾ ಇಲ್ಲ. ಸುಮ್ಮನೆ ಏನಕ್ಕೆ ತೆಗೆದಾಕ್ಬಿಡುತ್ತಾ ಅಂತಿದ್ಲು ನಮ್ಮ ತಂಗಿ, ಹಂಗಾಗಿ ಅದನ್ನು ಸಹ ತೆಗೆದಾಕ್ತಾ ಇದ್ದೀನಿ. ಸುಮ್ಮನೆ ವೇಸ್ಟ್, ಅದರಲ್ಲಿ ಕಾಯಿ ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ. ಸುಮ್ಮನೆ ಅದು ಬರೀ ಬೆಳ್ಕೊಂಡು ಹೋಗ್ತಾನೇ ಇರುತ್ತೆ, ಅಲ್ಲಿ ಬೇರೆ ಗಿಡಗಳಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನು ತೆಗೆದು ಆ ಚೀಲಕ್ಕೆ ಬೇರೆ ಏನಾದರೂ ಟೊಮೊಟೊ ಗಿಡನೋ ಬೇರೆ ತರಕಾರಿ ಇಡೋಣ ಅಂತ ತೆಗಿತಾ ಇದ್ದೀನಿ. ಇದು ಯುಗಾದಿ ಹಬ್ಬದ ದಿನ ಬಂದಿರೋದು ಮಳೆ, ಇದು ಸ್ಟಾರ್ಟಿಂಗ್ಗೆ ಹಾಕಿದ್ದು ನಾನು, ಅದು ವ್ಯೂವರ್ಸ್ ಬಂದಿದ್ದ ಮಳೆ. ಇದು ಯುಗಾದಿ ಹಬ್ಬದ ದಿನ, ಇವತ್ತೇನು ಯುಗಾದಿ ಹಬ್ಬದ ದಿನ ಬಂದಿರೋ ಮಳೆ ಏನೋ ಆನೆಕಲ್ಲೆಲ್ಲ ಬಿದ್ದಿಲ್ಲ, ಮಾಮೂಲಿ ಮಳೆ ಬಂದಿದೆ. ಅಂದರೆ ಮಳೆನೂ ಸ್ವಲ್ಪ ನಾವು ಎಂಜಾಯ್ ಮಾಡೋಣ ಅಂತ ನಾನು ನಿಂತಿದ್ದೀನಿ, ಜಾನಿನೂ ಬಂದಿದ್ದಾನೆ ನೋಡಿ. ಜಾನಿಯವ್ರೂ ನೋಡಿ ಮಳೆ ಎಂಜಾಯ್ ಮಾಡೋಕ್ಕೆ ಬಂದಿದ್ದಾನೆ ನೋಡಿ. ಇದೇ ಒಂಥರ ಮಲ್ಲಿಗೆ ಹೂವು, ಅಂದರೆ ಇದು ದಪ್ಪನ ಹೂವು ಬಿಡುತ್ತೆ ಅಂತ ಹೇಳಿದ್ನಲ್ಲ ನೋಡಿ, ಅದು ಇದೇ ವೆರೈಟಿ ಬೇರೆ ಮಲ್ಲಿಗೆ ಹೂವು. ನಾನು ಆವಾಗಲೇ ಹೇಳ್ದಂಗೆ ನನ್ನ ಗಾರ್ಡನಲ್ಲಿ 4-5 ವೆರೈಟಿ ಮಲ್ಲಿಗೆ ಗಿಡ ಇದೆ. ಇನ್ನು ಇದು ದಾಸವಾಳ ವೈಟು, ಅಂದರೆ ನನಗೆ ವ್ಯೂವರ್ಸ್ ಕೊಟ್ಟಿದ್ದು, ಇದು ಪವಿತ್ರ ಅನ್ನೋರು ಕಟಿಂಗ್ ಕೊಟ್ಟಿದ್ರು, ನಾನು ಹಾಕಿದ್ದೆ, ಅದು ಚೆನ್ನಾಗಿ ಬಂದು ಹೂವನ್ನು ಬಿಟ್ಟಿತ್ತು, ಅದನ್ನು ರಿಪಾರ್ಟ್ ಮಾಡಿದ್ದೀನಿ ನೋಡಿ, ಅದು ಚೆನ್ನಾಗಿ ಸೆಟ್ ಆಗಿದೆ. ಇನ್ನು ಈ ದಾಳಿಂಬೆ ಗಿಡ ಅಂತೂ ಹೇಳೋಂಗೆ ಇಲ್ಲ, ಅಷ್ಟೊಂದು ಕಾಯೆಲ್ಲ ಚೆನ್ನಾಗಿ ಬಿಟ್ಟಿದೆ. ಇನ್ನೊಂದು 15 ದಿನ, ಒಂದು 20 ದಿನ ಹೋಯ್ತು ಅಂದರೆ ಅದು ಹಣ್ಣುಗೂ ಸಹ ಸಿಗುತ್ತೆ. ಇನ್ನು ಮಾವಿನ ಗಿಡದಲ್ಲಿ ಮಾವಿನಕಾಯಿಯು ಸ್ವಲ್ಪ ನಿಂತಿದೆ, ನೋಡೋಣ ನಮ್ಮ ಕೈಗೆ ಎಷ್ಟು ಸಿಗುತ್ತೆ ಅಂತ. ಇನ್ನು ನೋಡಿ, ನನಗೆ ಡೈಲಿ ಇಷ್ಟೆಲ್ಲ ಹೂವು ಸಿಗ್ತಾನೆ ಇರುತ್ತೆ ಮಲ್ಲಿಗೆ ಹೂವು. ಅಂದರೆ ಕನಕಾಂಬರವೇನು ತೋರಿಸಿಲ್ಲ ನಾನು, ಇವಳು ಮಲ್ಲಿಗೆ ಹೂವು ಕಟ್ಟುತ್ತಿದ್ದಾಳೆ ನಮ್ಮ ತಂಗಿ ಪೂಜೆಗೆ ಅಂದ್ಬಿಟ್ಟು. ಡೈಲಿ ಮಲ್ಲಿಗೆ ಹೂವೆಲ್ಲ ಸಿಗುತ್ತಲ್ಲ, ಅದನ್ನು ಕಟ್ಕೊಡ್ತೀನಿ ಮುಡ್ಕೊ ಅಂತಾಳೆ. ನನಗೆ ತಲೆ ಬಚ್ಚಕ್ಕೆ ಟೈಮ್ ಇರೋದಿಲ್ಲ, ಅಷ್ಟೊಂದು ಕೆಲಸ ಇರುತ್ತೆ, ಇನ್ನು ಹೂವು ಎಲ್ಲಿಂದ ಮುಡ್ಕೊಳ್ಳೋಣ ಹೇಳಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.